ಧನ್ಯವಾದ. ರವಿಕುಮಾರ್ BN. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನು ಕೇಳಕ್ಕೆ ಬಯಸ್ತೇನೆ ಅಧ್ಯಕ್ಷ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಅಧ್ಯಕ್ಷರೇ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 55,000 ಜನಸಂಖ್ಯೆ ಇದ್ದಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಪರಿಶಿಷ್ಟ ಪಂಗಡ 22,000 ಜನಸಂಖ್ಯೆ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಜಲಜೀವನ್ ಮಿಷನ್ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಸಂಬಂಧಪಟ್ಟಂಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು 2023-24ನೇ ಸಾಲು ಮತ್ತು 24-25ನೇ ಸಾಲು ಮತ್ತು 23-24-25ನೇ ಸಾಲು 25-26ನೇ ಸಾಲಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ 50-54 ಅಡಿಯಲ್ಲಿ ಯಾವುದೇ ಒಂದು ಬಿಡಿಕಾಸು ಸಹ ಅನುದಾನ ಕೊಟ್ಟಿರಲ್ಲ ಅಧ್ಯಕ್ಷರೇ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ 16 ವಿಧಾನಸಭಾ ಚುನಾವಣೆಗಳಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 27ನೇ ತಿಂಗಳಿನಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ನಮ್ಮ ಕ್ಷೇತ್ರನ ಸಂಪೂರ್ಣವಾಗಿ ಇವತ್ತು ಕಡೆಗಣಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಕ್ಷೇತ್ರದ ಹಿರಿಯರು, ನಮ್ಮ ಪಂಚಾಯಿತಿಯವರು, ನಮ್ಮ KH ಮುನಿಯಪ್ಪನವರು ಈ ಸದನದಲ್ಲಿ ಕುಂತಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು 217 ಕಿಲೋಮೀಟರ್ ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಹದಗೆಟ್ಟಿದ್ದಾವೆ. ಹಿಂದೆ ಸದನದಲ್ಲೂ ಸಹ ಮಾನ್ಯ ಸಚಿವರ ಗಮನಕ್ಕೆ ತಂದೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು 50-54 ಯೋಜನೆ ಅಡಿಯಲ್ಲಿ 3 ವರ್ಷದಲ್ಲೂ ಒಂದು ಬಿಡುಕಾಸು ಸಹ ಕೊಟ್ಟಿಲ್ಲ ಅಧ್ಯಕ್ಷರೇ. ದಯಮಾಡಿ ಸಚಿವರು ನಮ್ಮ ಕ್ಷೇತ್ರನ ವಿಶೇಷವಾಗಿ ಗಮನ ಹರಿಸಿ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಬೇಕಂತ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳ್ದಂಗೆ ಶಿಡ್ಲಘಟ್ಟನಲ್ಲಿ ಪರಿಶಿಷ್ಟ ಜಾತಿ 55,000 ಮತ್ತು ಪರಿಶಿಷ್ಟ ಪಂಗಡದವರು 22,000 ಚಿಲ್ಲರೆ ಇದ್ದಾರೆ ಅಧ್ಯಕ್ಷರೇ. ಕಳೆದ 3 ವರ್ಷದಲ್ಲಿ ನಾವು 2,971 ಕಾಮಗಾರಿಗಳನ್ನು ತಗೊಂಡು 11,970 ಲಕ್ಷ ರೂಪಾಯಿಗಳನ್ನು ನಾವು ಅನುದಾನವನ್ನು ನೀಡಿದ್ದೇವೆ. ಬೇರೆ ಬೇರೆ ಹೆಡ್ ಆಫ್ ಅಕೌಂಟಲ್ಲಿ 50-54 ನನಗೆ ಸರಿಯಾದ ಕರೆಕ್ಟಾಗಿ ಲೆಕ್ಕ ಇರಲಿಲ್ಲ. ಆದರೆ ಅವರ ಹೋದ ಬಾರಿ ಕೂಡ ನಾವು ಅವ್ರು ಕೇಳ್ಕೊಂಡಾಗ ಈ ಬಾರಿ ನಾನು ಈ ಆರ್ಥಿಕ ವರ್ಷದಲ್ಲಿ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅವರಿಗೆ. 50-54 ಮೊದಲನೇ ಕಂತನ್ನು ನಾವು ಕೆಲವು SCP TSPನಲ್ಲಿ ರಿಲೀಸ್ ಮಾಡಿದ್ದೀವಿ ಅಧ್ಯಕ್ಷರೇ. ಬರುವ 2 ವಾರದಲ್ಲಿ ವಿಶೇಷವಾದಂಥ ಅನುದಾನ ಏನು SCP TSP ತಮ್ಮದು ಇದು ಇದೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅಧ್ಯಕ್ಷರೇ. ಅದು ಹೊರತುಪಡಿಸಿ ಪ್ರಗತಿ ಪಥದಲ್ಲೂ ತಮಗೆ 18-20 ಕಿಲೋಮೀಟರನ್ನು ನಾವು ನಿಗದಿಪಡಿಸಿದ್ದೇವೆ. ಅದು ನೀವು ನಾವು ತಮ್ಮ PMJSY ಡಬ್ಲಿಗೆ ಕೊಟ್ಟರೆ ಅದನ್ನು ಕೂಡ ಅನುಮೋದನೆಯನ್ನು ನೀಡ್ತೀವಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈಗ PMJS ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡಿದಾಗ ಈಗ ಅವರು ಪ್ರಗತಿ ಪಥ ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಅವ್ರು ಕೊಡ್ತಕ್ಕಂಥ ಉತ್ತರ, ಈ ವರ್ಷದಲ್ಲಿ ನಿಮಗೆ ಪ್ರಗತಿ ಪಥದಲ್ಲಿ ಯಾವುದೇ ಕಾಮಗಾರಿಗಳಾಗೋದಿಲ್ಲ, ಬ್ಯಾಂಕ್ ಅನುಮೋದನೆಯನ್ನು ಕೊಟ್ಟಿಲ್ಲ, ಮುಂದಿನ ವರ್ಷ ಆಗ್ತಾಯಿದೆ ಅಂತ ಇವತ್ತು ಅವರು ನಮಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಸಚಿವರು ಇವತ್ತು ನಮ್ಮ ಕ್ಷೇತ್ರ ಈಗ ನಮ್ಮ ಹಿರಿಯರು ಇದ್ದಾರೆ ಇಲ್ಲಿ KH ಮುನಿಯಪ್ಪನ ನಮ್ಮ ಕ್ಷೇತ್ರ ಸಮಸ್ಯೆ ಇದು ಅವರು ಸಂಪೂರ್ಣವಾಗಿ ಮಾಹಿತಿ ಇದೆ. ಈಗ ನಮ್ಮ ಕ್ಷೇತ್ರಕ್ಕೆ ಇವತ್ತು ಮಾನ್ಯ ಸಚಿವರು ವಿಶೇಷವಾಗಿ ಇವತ್ತು ಕೂಡಲೇ ನಮ್ಗೆ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಅವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಓಕೆ, ಮಂತ್ರಿ ಅವರು. ಅಧ್ಯಕ್ಷರೇ, PMJSY ನಾಮ್ನಲ್ಲಿ ನಾವು ಆಕ್ಚುಲಿ ಸ್ಯಾಚುರೇಟ್ ಆಗಿದ್ದೀವಿ ಅಧ್ಯಕ್ಷರೇ. ಅದನ್ನು ಹೋದ ಬಾರಿ ಕೂಡ ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ನಾವು ಸ್ವಲ್ಪ ಅವರ ಕಾನೂನನ್ನು ಮತ್ತು ನಿಯಮಗಳನ್ನು ಸರಳೀಕರಣ ಮಾಡಿದ್ರೆ ಹೆಚ್ಚು ನಾವು PMJSYನಲ್ಲಿ ತಗೋಬಹುದು.
ಆದರೆ ಪ್ರಗತಿ ಪತ್ರದಲ್ಲಿ ನೀವು ಹೇಳ್ದಂಗೆ ಎಕ್ಸ್ಟರ್ನಲ್ ಫಂಡಿಂಗ್ ಇದೆ. ಅವರು ಒಂದು ರ್ಯಾಂಡಮ್ ಆಗಿ ಒಂದು ಚೆಕ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಇನ್ನೇನು ಇದರಲ್ಲಿ ಮುಂದಿನ ವರ್ಷ ಅಂತ ಪ್ರಗತಿ ಹೇಳಿಲ್ಲ. ಪತ್ರ ಯಾರೋ ಇನ್ನೂ ಒಂದು ವರ್ಷ ನಿಮ್ಮ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಡಬಲಿ ತಮಗೆ ಇದು ಹೇಳಿರ್ಬೋದು. ಪ್ರಗತಿ ಪತ್ರ ಈಗ ಯಾವಾಗ ನೀವು ಸ್ಟಾರ್ಟ್ ವಿಶೇಷವಾಗಿ ಆಗಬಹುದು ಏನಾದ್ರು ಅಂತ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ಬೋದು ಈಗ ಸರ್. ಅಧ್ಯಕ್ಷರೇ, ಈಗ ಅನುಮೋದನೆ ಎಲ್ಲ ಆಗಿದೆ. ಹೌದು. ಈಗ ಎಲ್ಲರಿಂದಾನು ನಾವು ಅವರವರ ಯಾವುದೇ ಕಾಮಗಾರಿಗಳ ವಿವರಗಳನ್ನು ತಗೊಂಡಿದ್ದೇವೆ. ADB ಅವ್ರು ಬಂದು ಒಂದು ಚೆಕ್ ಮಾಡ್ತಾರೆ ಬಿಫೋರ್ ರಿಲೀಸಿಂಗ್ ದ ಫಂಡ್. ಅಂದ್ರೆ ಎಂಟೈರ್ ಪ್ರೋಸೆಸ್ ಹೇಗಿರುತ್ತೆ, ಏನಿರುತ್ತೆ, ಮತ್ತೆ ನಾವು ಯಾವ ರೀತಿ ಅದನ್ನ ನಾವು ಕಾರ್ಯನಿರ್ವಹಿಸ್ತೇವೆ ಅಂದ್ಬಿಟ್ಟು. ಅದು ಈಗಾಗಲೇ ಒಂದು ರೌಂಡ್ ಆಗಿದೆ ಅಧ್ಯಕ್ಷರೇ. ಇನ್ನೂ ಒಂದು 3-4 ಕಡೆ ಹೋಗಿ ಬರ್ತಾರೆ. ಬಟ್ ಮುಂದಿನ ವರ್ಷ ಆಗೋದು, ಇದೇ ವರ್ಷದಲ್ಲಿ ನಾವು ಇನ್ನೂ 1-1.5 ತಿಂಗಳು 2 ತಿಂಗಳಲ್ಲಿ ಆಗುತ್ತೆ ಅಧ್ಯಕ್ಷರೇ. ಓಕೆ, ಥ್ಯಾಂಕ್ ಯು. ಮೊನ್ನೆ ಅಧ್ಯಕ್ಷರೇ, Okay, ಒಂದು ನಿಮಿಷ. 40 ಅಪಘಾತಗಳಾಗಿದ್ದಾವೆ. 17 ಜನ ಸತ್ತಿದ್ದಾರೆ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ. ಗೋಪಾಲಕೃಷ್ಣ ಬೇಲೂರ್.